ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇಲ್ಲಿ ನಾವು ಒಂದು ವಿಶೇಷವಾದಂಥ ರೊಟ್ಟಿ ಮಾಡೋಣ. ಸೊ ಒಂದು 15 ಖರ್ಜೂರ ಆಗುವಷ್ಟು ನೆನೆಸಿ ಬೀಜ ತೆಗೆದು ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಅದನ್ನು ಪಾತ್ರೆಗೆ ಹಾಕ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಅದನ್ನು ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ನಮಗೆ ರೊಟ್ಟಿ ಬೈಂಡಿಂಗಿಗೆ. ಹಾಗೆ ಉಪ್ಪು ಕೂಡ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಖರ್ಜೂರದ ಮಾಯಿಶ್ಚರ್ ಸಾಕಾಗಿಲ್ಲ ಅಂತ ಹೇಳಿದರೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು. ಹಾಗೆ ಕೊನೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಆವಾಗಲೇ ಮಾಡ್ಕೋಬೋದು. ನಾವು ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಬಿಟ್ಟು ಅದನ್ನು ಹಾಗೆ ಒಂದು 10 ನಿಮಿಷ ಬಿಟ್ಟರು ಸಾಕು. ಅದಾದಮೇಲೆ ಒಂದು ಬಟರ್ ಪೇಪರಿಗೆ ಎಣ್ಣೆನ ತುಪ್ಪನ ಸವರ್ಬಿಟ್ಟು ನಾವು ಆ ಹಿಟ್ಟನ್ನು ಈ ಥರ ರೊಟ್ಟಿ ಥರ ತಟ್ಕೋಬೇಕು. ನೀಟಾಗಿ ರೌಂಡಾಗಿ ತಟ್ಕೊಂಡ್ಮೇಲೆ ನಾವು ಅದನ್ನು ಕಾದ ಹೆಂಚಿನಲ್ಲಿ ಬಟರ್ ಪೇಪರ್ನ ಹಾಕಿಬಿಟ್ಟು ಎಣ್ಣೆನ ತುಪ್ಪನ ಹಾಕಿ 2 ಬದಿನ ಬೇಯಿಸ್ಕೊಳ್ಬೇಕು. ಬಟರ್ ಪೇಪರ್ ಇಲ್ಲಾಂದರೆ ಬಾಳೆಲೆ ಕೂಡ ಉಪಯೋಗ ಮಾಡ್ಕೋಬೋದು. ತುಪ್ಪ ಅಥವಾ ಎಣ್ಣೆಯಲ್ಲಿ ಬೇಯಿಸಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಮಾತ್ರ ಒಂದು ಸ್ವಲ್ಪ ಕೆಂಪಗಾಗುವ ತನಕ ಬೇಯಿಸಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಸ್ವಲ್ಪ ಸಿಹಿ ರುಚಿ ಬರುತ್ತೆ. ಹಾಗೆ ನಮಗೆ ಬೇಕು ಅಂತ ಹೇಳಿದರೆ ನಾವು ಖಾರನೂ ಆ್ಯಡ್ ಮಾಡ್ಕೊಳ್ಬೋದು ಹಿಟ್ಟಿಗೆ. ಸೊ ಈ ಖರ್ಜೂರದ ರೊಟ್ಟಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಿ ಹೇಗನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು.